ಸಿಗಂದೂರು ಸೇತುವೆ ಉದ್ಘಾಟನೆಯ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಗಡ್ಕರಿಯ ನಡುವೆ ಜಟಾಪಟಿ ಶುರುವಾಗಿದೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದೇಕೆ? ಸಿಗಂದೂರು ಸೇತುವೆ ಉದ್ಘಾಟನೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಗಡ್ಕರಿಯ ನಡುವೆ ಜಟಾಪಟಿಯಾಗಿದೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದೇಕೆ? ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಂದ್ರು, ಸಿಎಂ ಸಿದ್ದು ಬರಲೇ ಇಲ್ಲ ಏಕೆ? ಸಿಎಂ ಸಿದ್ದರಾಮಯ್ಯಗೂ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೂ ತಂದಿಕ್ಕಿದ್ಯಾರು? ಸಿಎಂ ಸಿದ್ದರಾಮಯ್ಯರನ್ನೇ ಯಾಮಾರಿಸಿದ್ದು ಯಾರು ಗೊತ್ತಾ? ವಿ ಆರ್ ಗೋಯಿಂಗ್ ಟು ಬ್ರೇಕ್. ಫ್ರೀಡಂ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ಇದು. ರಾಷ್ಟ್ರೀಯ ಕೇಂದ್ರ ನಾಯಕ ರಾಜ್ಯದ ಸಿಎಂ ಇಬ್ಬರ ನಡುವೆ ತಂದಾಕಿ ತಮಾಷೆ ನೋಡಿದ್ದು ಯಾರು ಗೊತ್ತಾ? ಸಿಗಂದೂರು ಸೇತುವೆ ಉದ್ಘಾಟನೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಗೈರಾಗ್ತಾರೆ, ಕೇಂದ್ರ ಸಚಿವರು ಹಾಜರಾಗ್ತಾರೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಸಿಎಂ ಸಿದ್ದರಾಮಯ್ಯ ಹೋಗಲಿಲ್ಲ. ಯಾಕೆ ಅಂದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಂದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬರಲೇ ಇಲ್ಲ. ಕೇಂದ್ರದಿಂದ ನಾಯಕರು ನಮ್ಮ ರಾಜ್ಯಕ್ಕೆ ಬರೋದಾದ್ರೆ ಅದು ಯಾವುದೇ ಪಕ್ಷದ ನಾಯಕರೇ ಆಗಿರಲಿ, ಸೊ ಅತಿಥಿಗಳವರು ಬೇರೆ ಪಕ್ಷದ್ದೇ ಅವರೇ ಆಗಿರಲಿ, ಸೈದ್ಧಾಂತಿಕ ವಿಭಿನ್ನತೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅತಿಥಿಯನ್ನ ಧಿಕ್ಕರಿಸೋ ಮಟ್ಟಕ್ಕೆ ಬರಬಾರ್ದು. ಅದು ಆಡಳಿತಾರೂಢ ಕಾಂಗ್ರೆಸ್ಸೇ ಮಾಡಿರಲಿ, ಬಿಜೆಪಿನೇ ಮಾಡಿರಲಿ, ಅದನ್ನ ತಪ್ಪು ಅಂತಾನೆ ಹೇಳ್ತೀವಿ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಬಂದರೂ ಕೂಡ ಸಿಎಂ ಸಿದ್ದರಾಮಯ್ಯ ಬರಲೇ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಬರಲೇಬೇಕು, ಗೃಹ ಸಚಿವರಾದರೂ ಹೋಗಿರ್ತಾರೆ. ಸೊ ಆಗಿದ್ರೂ ಕೂಡ ಫ್ರೀಡಂ ಟಿವಿಯಲ್ಲಿ ಇದು ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿ ಇದು. ನಿತಿನ್ ಗಡ್ಕರಿ ಬಂದರು ಸಿಗಂದೂರು ಸೇತುವೆ ಉದ್ಘಾಟನೆಯ ಅಥವಾ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ, ಆದರೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ರು. ರಾಜಕೀಯ ದ್ವೇಷಗಳ ಹಾಗೆ ಲೋಕಾರ್ಪಣೆಯ ಸಂದರ್ಭದಲ್ಲೂ ಕೂಡ ದ್ವೇಷವನ್ನು ಪ್ರಕಟಿಸ್ತಾರೆ ಅನ್ನೋದಾದ್ರೆ ಯಾವ ಹಂತಕ್ಕೆ ಬಂದಿದೆ ಅಂತ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಂದರೂ ಕೂಡ ಸಿಎಂ ಸಿದ್ದರಾಮಯ್ಯ ಬರಲೇ ಇಲ್ಲ ಯಾಕೆ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಯಾರು ಇವರಿಬ್ಬರ ನಡುವೆ ತಂದಿಕ್ಕಿದ್ದು? ಶರಾವತಿ ಹಿನ್ನೀರಿನ ಸಿಗಂದೂರು ಸೇತುವೆ ಹೆಸರಲ್ಲಿ ರಾಜಕೀಯ ನಡೀತಾ ಇದೆಯಾ? ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬಂದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮಾತ್ರ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ತಿಕ್ಕಾಟಕ್ಕೆ ಕಾರಣವಾದ ಸಿಗಂದೂರು ಸೇತುವೆ ವಿವಾದದ ಹಿಂದಿನ ಅಸಲಿ ಸ್ಟೋರಿ. ಸಾಮಾನ್ಯವಾಗಿ ಸೇತುವೆ ಉದ್ಘಾಟನೆಗೆ NHAI ಚೀಫ್ ಸೆಕ್ರೆಟರಿ ಹೋಗಿ ಆಹ್ವಾನಿಸಬೇಕಿತ್ತು. ಅದರ ಸೆಕ್ರೆಟರಿ ಜಗದೀಶ್ ಆಹ್ವಾನಿಸದೆ ಕೇವಲ ಪತ್ರದ ಮೂಲಕ ಆಹ್ವಾನಿಸಿದ್ದ NHAI. ತಡವಾಗಿ ಆಮಂತ್ರಣ ಕೊಟ್ಟಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. NHAI ಜೊತೆಗೆ ರಾಜ್ಯದ ಹಿರಿಯ ಅಧಿಕಾರಿಗಳದ್ದು ಮತ್ತೊಂದು ಮಹಾನ್ ಶಾಮೀಲು. ರಾಜ್ಯ ಸರ್ಕಾರದ ಅತಿ ದೊಡ್ಡ IAS ಅಧಿಕಾರಿ. ಶರಾವತಿ ಹಿನ್ನೀರಿನ ಸಿಗಂದೂರು ಸೇತುವೆ ಹೆಸರಲ್ಲಿ ರಾಜಕೀಯ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಬಂದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮಾತ್ರ ಕಾರ್ಯಕ್ರಮಕ್ಕೆ ಗೈರು ಹಾಕ್ತಾರೆ. ಭಾವಿ ಪ್ರಧಾನಿ ಎಂದೇ ಕರೆಸಿಕೊಳ್ತಿರೋ ಗಡ್ಕರಿ ಸಿದ್ದು ತಿಕ್ಕಾಟಕ್ಕೆ ಕಾರಣ ಏನು? ಶರಾವತಿ ಹಿನ್ನೀರಿನ ಸಿಗಂದೂರು ಸೇತುವೆ, ಆ ಸಿಗಂದೂರು ಸೇತುವೆ ರಾಜ್ಯದ ಅಭಿವೃದ್ಧಿಯ ಒಂದು ಭಾಗ. ಅದು ಸಿಗಂದೂರು ಸೇತುವೆ ಉದ್ಘಾಟನೆ ಅಭಿವೃದ್ಧಿಯಲ್ಲೂ ರಾಜಕೀಯ ಮಾಡ್ತಾರೆ ಅನ್ನೋದಾದ್ರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅವೆಲ್ಲವೂ ಕಲ್ಲಿವಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ. ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ರಾಜ್ಯಕ್ಕೆ ಬಂದಿರೋ ಕೇಂದ್ರ ಸಚಿವರನ್ನ ಹೆಂಗೆ ಸ್ವಾಗತ ಮಾಡಬೇಕು ಎನ್ನುವಂತಹದ್ದು ಕಾಂಗ್ರೆಸ್ ಕಲಿಸಿಕೊಟ್ಟು ಮತ್ತೊಂದು ಪಕ್ಷಕ್ಕೆ ಮಾದರಿ ಆಗಬೇಕೇ ಹೊರತಾಗಿ ಅಲ್ಲೂ ಕೂಡ ರಾಜಕೀಯ ಮಾಡುವಂತಹದ್ದು ಸರಿಯಲ್ಲ. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮಾತ್ರ ಕಾರ್ಯಕ್ರಮದಲ್ಲಿ ಗೈರಾಗಿದ್ರು. ಭಾವಿ ಪ್ರಧಾನಿ ಎಂದೇ ಕರೆಸಿಕೊಳ್ತಾ ಇರುವಂತಹ ಗಡ್ಕರಿ ಸಿದ್ದು ತಿಕ್ಕಾಟಕ್ಕೆ ಕಾರಣ. ಹಾಗಾದ್ರೆ ಏನು ತಿಕ್ಕಾಟಕ್ಕೆ ಕಾರಣವಾದ ಸಿಗಂದೂರು ಸೇತುವೆ ವಿವಾದದ ಹಿಂದಿನ ಅಸಲಿ ಸ್ಟೋರಿ? ನಿಜಕ್ಕೂ ಕೂಡ ಸಾಮಾನ್ಯವಾಗಿ ಸೇತುವೆ ಉದ್ಘಾಟನೆಗೆ NHAI ಚೀಫ್ ಸೆಕ್ರೆಟರಿ ಹೋಗಿ ಆಹ್ವಾನಿಸಬೇಕಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯರನ್ನು ಖುದ್ದು ಆಹ್ವಾನಿಸಬೇಕಿತ್ತು NHAI CE ಜಗದೀಶ್ ಅವರು. ಜಗದೀಶ್ ಆಹ್ವಾನಿಸದೆ ಕೇವಲ ಪತ್ರದ ಮೂಲಕ ಆಹ್ವಾನಿಸಿದ್ದ NHAI. ತಡವಾಗಿ ಆಮಂತ್ರಣ ಕೊಟ್ಟಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಜೊತೆಗೆ ರಾಜ್ಯದ ಹಿರಿಯ ಅಧಿಕಾರಿಗಳದ್ದು ಕೂಡ ಮತ್ತೊಂದು ಮಹಾನ್ ಎಡವಟ್ಟಾಗಿದೆ. ರಾಜ್ಯ ಸರ್ಕಾರದ ಅತಿ ದೊಡ್ಡ IAS ಗಳಿಂದಲೂ ಮಹಾಪ್ರಮಾದ ನಡೆದು ಹೋಯ್ತಾ? ಹಾಗಾದ್ರೆ ಏನಾಗಿರಬಹುದು? ಈ ಒಂದು ತಿಕ್ಕಾಟದ ನಡುವೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವರು ಇಬ್ಬರ ನಡುವೆ ಈ ತಿಕ್ಕಾಟಕ್ಕೆ ಕಾರಣ ಏನು? ಎಸ್, ಕೇಂದ್ರದಿಂದ ಬಂದ ಪತ್ರ ಮೊದಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರುತ್ತೆ.
CS ಶಾಲಿನಿ ರಜನೀಶ್ಗೆ ಬಂದಿದ್ದ ಕೇಂದ್ರ ಸರ್ಕಾರದ ಪತ್ರ. ಬಳಿಕ ಸಿಎಂ ACS ಆಗಿರುವ ಅಂಜುಮ್ ಪರ್ವೇಜ್ಗೆ ರವಾನೆ ಆಗಬೇಕು. ಸಕಾಲಕ್ಕೆ ಪತ್ರ ರವಾನೆ ಆಗದ ಕಾರಣ ಸಿದ್ದರಾಮಯ್ಯರ ಗಮನಕ್ಕೂ ಬರಲಿಲ್ವಾ? ಪ್ರತಿನಿತ್ಯ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಸಾವಿರಾರು ಪತ್ರಗಳು ಬರ್ತಾ ಇರ್ತವೆ. ಆದರೆ NHAIನಿಂದ ಬಂದ ಆ ಆಮಂತ್ರಣ ಪತ್ರವನ್ನ ನಿರ್ಲಕ್ಷಿಸಿದ್ರ CS ಮತ್ತು ICS ಅಥವಾ ಇನ್ವರ್ಡ್ ಸೆಕ್ಷನ್ನಿಂದ ಏನಾದರೂ ವ್ಯತ್ಯಾಸ ಆಯ್ತಾ? ಖುದ್ದು ಸಿಎಂ ಸಿದ್ದರಾಮಯ್ಯರ ಹೆಸರಿನಲ್ಲಿ ಬಂದ ಮಹತ್ವದ ಪತ್ರವನ್ನ ನಿರ್ಲಕ್ಷಿಸಿದ್ರ ಆ ಪತ್ರದ ಮಹತ್ವ CS ACSಗೆ ಅರ್ಥ ಆಗಲಿಲ್ವಾ? ಸಿಎಂ ಸಿದ್ದುಗೆ ಮಾಹಿತಿ ನೀಡುವಲ್ಲಿ ಎಡವಿ ಬಿಟ್ರ CS ಮತ್ತು ACSಗಳು ಎನ್ನುವಂತಹ ಅನುಮಾನ. ಸರ್ಕಾರದ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾಯಿತು ಬ್ಯೂರೋಕ್ರಸಿಯ ವೈಫಲ್ಯ. ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಅಸೂಕ್ಷ್ಮತೆಯಿಂದ ಮುಜುಗರದ ಸನ್ನಿವೇಶ. ಕೇಂದ್ರದಿಂದ ಬಂದ ಪತ್ರ ಮೊದಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಈಗಿನ ಕಾರ್ಯದರ್ಶಿ ನಿಮಗೆ ಗೊತ್ತಿರಬಹುದು ಶಾಲಿನಿ ಅವರು. ಸೊ ಅವರಿಗೆ ಬಂದಿರುತ್ತೆ. ಸಿದ್ದರಾಮಯ್ಯರ ಏನು ಕಾರ್ಯದರ್ಶಿಗೆ ಸಾಕಷ್ಟು ದಿನಕ್ಕೆ ಸಾವಿರಾರು ಪತ್ರಗಳು ಬರ್ತವೆ. ಒಂದು ಪರಿಹಾರ ನಿಧಿಗೂ ಕೂಡ ಲಕ್ಷಾಂತರ ಜನ ಹಾಕಿರ್ತಾರೆ. ಬೇರೆ ಬೇರೆ ಇಲಾಖೆಯ ಏನು ಅನುದಾನ ಕೇಳುವಂತಹ ಸಾಕಷ್ಟು ಶಾಸಕರು ಕೂಡ ಪತ್ರ ಬರೀತಾರೆ. ಕೆಲವರು ಸಚಿವರು ಕೂಡ ಪತ್ರ ಬರೀತಾರೆ. ಇನ್ನು ಕೇಂದ್ರದ ನಾಯಕರು ಕೂಡ ಪತ್ರ ಬರೀತಾರೆ. ಅದು ಪ್ರತ್ಯೇಕವಾದಂತಹ ಗುರುತಿನೊಂದಿಗೆ ಬಂದಿರುತ್ತೆ. ಸೊ ಅಲ್ಲಿ ರಜನೀಶ್ ಅವರಿಗೂ ಕೂಡ ಗೊತ್ತಾಗ ರೀತಿಯಲ್ಲೇ ಇರುತ್ತೆ ಅದು ಕೇಂದ್ರದ ಗಡ್ಕರಿಯವರೇ ಕಳಿಸಿರುವಂತಹ ಪತ್ರ ಅಂತ. ಸೊ ಹಿಂಗಿದ್ರೂ ಕೂಡ ಈ ಎಡವಟ್ಟು ಯಾಕಾಯಿತು? ತಡವಾಗಿ ಅವರ ಗಮನಕ್ಕೆ ಬಂದಿದೆ ಹೆಂಗೆ? ಒಂದು ವೇಳೆ ಆ ಪತ್ರ ಸರಿಯಾದ ಸಮಯಕ್ಕೆ ಸಿದ್ದರಾಮಯ್ಯರ ಗಮನಕ್ಕೆ ಹೋಗಿದ್ದಿದ್ದರೆ ಬಹುಶಃ ಕೇಂದ್ರ ಸಚಿವರ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ರು. ಕೇಂದ್ರದ ನಡುವಿನ ವಿಶ್ವಾಸ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಅವರಿಗೆ ರಾಂಗ್ ಸಂದೇಶ ಹೋಗ್ತಾ ಇರಲಿಲ್ಲ. ರಾಜ್ಯದ ಆಡಳಿತಾರೂಢ ಪಕ್ಷದ ಮೇಲಿನ ಹಿಡಿತ ಅಥವಾ ಕೇಂದ್ರದಿಂದ ರಾಜ್ಯಕ್ಕೆ ಏನಾದರೂ ಅನುದಾನ ಬರುವುದಾದರೆ ಅದು ರಸ್ತೆ ವಿಚಾರದಲ್ಲಿ ಗಡ್ಕರಿಯ ಜೊತೆಗೆ ಮಾನಸಿಕ ಸಂಬಂಧಗಳು ಕೂಡ ಒಂದಷ್ಟರ ಮಟ್ಟಿಗೆ ಸಮಾಧಾನಕರವಾಗಿ ಇರುತ್ತಿತ್ತೇನೋ. ಆದರೆ ಕಾರ್ಯದರ್ಶಿ ಅಥವಾ ಆ ವಿಭಾಗದಲ್ಲಿ ನಡೆದಿರ್ತಕ್ಕಂಥ ಎಡವಟ್ಟು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಗೈರಾಗೋದಕ್ಕೆ ಕಾರಣ ಆಯ್ತಾ ಎನ್ನುವಂಥದ್ದು ಈಗ ಒಂದಷ್ಟು ಇದು ಖಾತ್ರಿ ಅಲ್ಲದೆ ಇದ್ರೂ ಚರ್ಚೆಗಳಾಗ್ತಾ ಇದೆ. CS ಶಾಲಿನಿ ರಜನೀಶ್ಗೆ ಬಂದಿದ್ದಂಥ ಕೇಂದ್ರ ಸರ್ಕಾರದ ಪತ್ರ ಬಳಿಕ ಸಿಎಂ ACS ಆಗಿರುವಂಥ ಅಂಜುಮ್ ಪರ್ವೇಜ್ಗೆ ರವಾನೆ ಆಗಬೇಕಿತ್ತು. ಸಿಎಂ ಸಿದ್ದರಾಮಯ್ಯಗೆ ತಡವಾಗಿ ಆಹ್ವಾನ ಬಂದಿದ್ರಿಂದ ಕಾರ್ಯಕ್ರಮಕ್ಕೆ ಗೈರಾದ್ರು. ಬೇರೆ ಯಾವ ಕಾರಣವೂ ಇರಲಿಲ್ಲ. ಆದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಖುದ್ದು ಸಿಎಂ ಸಿದ್ದರಾಮಯ್ಯಗೆ ಫೋನ್ ಕಾಲ್ ಮಾಡಿದ ನಿತಿನ್ ಗಡ್ಕರಿ. ನೋಡಿ, ಇದು ದೊಡ್ಡ ಗುಣ ಅವ್ರದ್ದು. ಸಚಿವ ನಿತಿನ್ ಗಡ್ಕರಿ ಕೂಡ ದ್ವೇಷ ಸಾಧಿಸಲ್ಲ, ಜಿದ್ದಾಜಿದ್ದಿಗೆ ಬೀಳೋದಿಲ್ಲ, ಇನ್ನೊಬ್ಬರನ್ನ ಹರ್ಟ್ ಮಾಡುವ ಉದ್ದೇಶ ಹೊಂದಿಲ್ಲ ಸಚಿವ ನಿತಿನ್ ಗಡ್ಕರಿ. ಕಲಿತ್ಕೊಳ್ಳಿ ಅವರಿಂದ ಪಾಠನ. ಕಾರ್ಯಕ್ರಮಕ್ಕೆ ಗೈರಾದ ಸಿದ್ದರಾಮಯ್ಯಗೆ ಫೋನ್ ಮಾಡಿದ್ದ ನಿತಿನ್ ಗಡ್ಕರಿ. ಬೇರೆ ಕಾರ್ಯಕ್ರಮದಲ್ಲಿದ್ದ ಸಿಎಂ ಜೊತೆ ಗಡ್ಕರಿ ನಗುಮುಖದಲ್ಲೇ ಮಾತು. ಸಿದ್ದು ಅನುಪಸ್ಥಿತಿಯಲ್ಲೇ ಸೇತುವೆ ಉದ್ಘಾಟನೆ ಶುಭ ಕೋರಿದ ಗಡ್ಕರಿ. ಆದರೆ ಅಧಿಕಾರಿಗಳ ಎಡವಟ್ಟಿನಿಂದ ಇಬ್ಬರು ನಾಯಕರಿಗೆ ಆಗಿತ್ತು ಮುಜುಗರ. ಅಧಿಕಾರಿಗಳ ಎಡವಟ್ಟಿನಿಂದ ಹರಾಜಾಗಿದ್ದು ಮಾತ್ರ ರಾಜ್ಯದ ಮಾನ. ಸಿಎಂ ಸಿದ್ದರಾಮಯ್ಯಗೆ ತಡವಾಗಿ ಆಹ್ವಾನ ಬಂದಿದ್ರಿಂದ ನಾನು ಹೇಳದಂಗೆ ಮುಖ್ಯ ಕಾರ್ಯದರ್ಶಿಯ ದೋಷ ಇತ್ತು ಅಥವಾ ಅವರ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳ ಎಡವಟ್ಟಿತ್ತು, ಪ್ರಮಾದಗಳಿತ್ತು. ಆ ಕಾರಣದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಲೇಟಾಗಿ ತಲುಪ್ತೋ, ಆ ಲೇಟಾಗಿ ತಲುಪಿದ ಕಾರಣದಿಂದಲೇ ಆ ಕಾರ್ಯಕ್ರಮಕ್ಕೆ ಅವರು ಗೈರಾದ್ರು. ಆದರೆ ಮಾನ ಹೋಗಿದ್ಯಾರ್ದು? ರಾಜ್ಯದ್ದು. ನಿತಿನ್ ಗಡ್ಕರಿ ಒಬ್ಬ ಕೇಂದ್ರ ಸಚಿವ, ಅವರಿಗೆ ಅವರದೇ ಆದಂತಹ ಭದ್ರತೆಗಳು, ಅವರದೇ ಆದಂತಹ ಪ್ರತಿಷ್ಠೆಗಳಿರ್ತಾವೆ. ಆದರೂ ಕೂಡ ರಾಜ್ಯಕ್ಕೆ ಬಂದಾಗ ರಾಜ್ಯದ ಪ್ರತಿನಿಧಿಯಾಗಿ ಸಿದ್ದರಾಮಯ್ಯನವರು ನಿರ್ದೇಶನ ಮಾಡಿದಂಥ ವ್ಯಕ್ತಿ ಅವರನ್ನು ಸ್ವಾಗತ ಮಾಡಬೇಕು. ಅದು ನಮ್ಮ ರಾಜ್ಯದ ಕರ್ತವ್ಯ. ಅತಿಥಿ ಬಂದಿರುವಂತಹದ್ದು ನಮ್ಮ ರಾಜ್ಯಕ್ಕೆ ಆಗ್ತಾ ಇರುವಂಥ ಅಭಿವೃದ್ಧಿ ಕಾರ್ಯ. ಅದು ಅಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಅಥವಾ ಜನರನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಯಾಗಿ ಸರ್ಕಾರದ ಯಾರಾದರೂ ಒಬ್ರು ಇರಬೇಕಿತ್ತಲ್ಲ. ಇಲ್ಲದೇ ಇದ್ದಾಗ ಎಲ್ಲರೂ ಕೂಡ ಇದ್ರಲ್ಲ ಒಂದಷ್ಟು ಜನ. ಆದರೆ ಸಿದ್ದರಾಮಯ್ಯನವರು ಬರಬೇಕಾಗಿತ್ತು, ನಿರೀಕ್ಷೆ ಇಟ್ಕೊಂಡಿದ್ರು, ಆದರೆ ಬರಲಿಲ್ಲ. ನಿತಿನ್ ಗಡ್ಕರಿ ಅವರೇ ಫೋನ್ ಮಾಡಿ ಕೇಳ್ತಾರೆ, ವಿಚಾರಿಸ್ತಾರೆ, ಮಾತುಕತೆ ಮಾಡ್ತಾರೆ. ಸೊ ರಾಜಕೀಯ ದ್ವೇಷ ಬೇರೆ, ಆದರೆ ಅಭಿವೃದ್ಧಿಯ ಕಾರ್ಯ ಅಂತ ಬಂದಾಗ, ರಾಜ್ಯ ಅಂತ ಬಂದಾಗ, ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಹೋಗಬೇಕಾಗಿ ಬರುತ್ತೆ. ಆದರೆ ಕೇಂದ್ರಕ್ಕೆ ಸಂದೇಶ ತಪ್ಪಾಗಿ ಹೋಗಬಹುದು. ಅಧಿಕಾರಿಗಳ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳು
ತಡವಾಗಿ ಹೇಳಿಕೊಟ್ಟಿದ್ದರಿಂದಾಗಿ ಗೈರಾಗಿದ್ದಾರೆ. ಸೊ ಈಗ ರಾಜ್ಯದ ಮಾನ ಅಥವಾ ಪಕ್ಷದ ಮೇಲಿನ ವಿಶ್ವಾಸ ಕಮರಿ ಬೀಳೋ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.